ನಮಸ್ತೆ, ನಾನು ಅಪರ್ಣಾ. ನನ್ನ ಯೂಟ್ಯೂಬ್ ಚಾನಲ್ ಅಭಿಕಿಯ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಕೆಲವೊಂದು ದಿನಗಳಿಂದ ಜುಡಿಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಹೇಗೆ ಮೇನ್ಸ್ ಅಥವಾ ಹೇಗೆ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗೋದು, ಇದ್ರ ಬಗ್ಗೆ ಎಲ್ಲ ಕೆಲವೊಂದು ವೀಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಹಾಗೆ ಕ್ವಿಕ್ ರಿವಿಷನ್ ಹೇಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗೆ ಅಟೆಂಪ್ಟ್ ಮಾಡಬೇಕು, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ, CPC, CRPC ಅದರಲ್ಲೆಲ್ಲ ಕೆಲವೊಂದು ರೆಫರೆನ್ಸ್ ಹಾಗೆ ಕೊಡ್ತಾ ಬಂದಿದ್ದೇನೆ. ಎಂಟೈರಾಗಿ ನನಗೆ ಪೋರ್ಷನ್ನು ಒಂದು ಈ ಕಮ್ಮಿ ಅವಧಿಯಲ್ಲಿ ಕವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಹೇಗೆ ಒಂದು ರೆಫರೆನ್ಸ್ ಇರಬೇಕು ಅದನ್ನು ನಾನು ಖಂಡಿತವಾಗ್ಲೂ ನಿಮಗೆಲ್ರಿಗೂ ತಿಳಿಸ್ಕೊಡ್ತೇನೆ. ಜುಡಿಷಿಯಲ್ ಎಕ್ಸಾಮ್ ಅನ್ನೋದು ಶಾರ್ಟ್ಕಟ್ಟಿಂದ ಆಗುವಂತಹ ಯಾವುದೇ ಒಂದು ಮೆಥಡ್ಸ್ ಇಲ್ಲ. ನೀವು ಒಂದು ಡೆಡಿಕೇಷನಿಂದ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ ಪ್ರಿಪೇರ್ ಮಾಡಿದರೆ ಖಂಡಿತವಾಗ್ಲೂ ಪ್ರಿಲಿಮ್ಸ್ ಪಾಸ್ ಆಗ್ಬೋದು. ಅದನ್ನು ನಾನು ಹೇಳಬಲ್ಲೆ. ಮೇನ್ಸಿಗೆ ನಿಮಗೆ ಬರೆದು ಆ ಜಜ್ಮೆಂಟ್ ರೈಟಿಂಗ್ ನೀವು ಎಷ್ಟು ಬರೆಯೋದು ಪ್ರಾಕ್ಟೀಸ್ ಮಾಡ್ತೀರಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಬೇಸಿಕ್ಕಾಗಿ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಅದು ಬೇರೆ ಆ್ಯಕ್ಟ್ ಇಟ್ಕೊಂಡು ಅದನ್ನು ಹೇಗೆ ಮಾಡ್ಕೊಳ್ಳೋದು, ಅದು MS ವರ್ಡಲ್ಲಿ, ಅದನ್ನು ನಾನು ಇವತ್ತು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಹಾಗೆ ಉಳಿದಿದ್ದ ಕೆಲವೊಂದು ಪಾಯಿಂಟ್ಸ್ನ ಹೇಗೆ ಕವರ್ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಎಂಟೈರ್ ಪೋರ್ಷನನ್ನು ನನಗೆ ಕವರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಲಾ ಈಸ್ ಸಚ್ ಅ ವಾಸ್ಟ್ ಸಬ್ಜೆಕ್ಟ್. ಬ್ರೀಫಾಗಿ ಆ ರೆಫರೆನ್ಸ್ ಹೇಗೆ ಅಂತ ಅದನ್ನು ನಾನು ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತೇನೆ. ನಾನು ಆಲ್ರೆಡಿ ಹಿಂದೆ ಒಂದು ವಿಡಿಯೋ ಮಾಡಿದೆ ಬೇರ್ ಆ್ಯಕ್ಟ್. ಈ ಇಂಡಿಯಾ ಕೋಡ್ ವೆಬ್ಸೈಟಲ್ಲಿ ಹೇಗೆ ನೀವು ಬೇರ್ ಆ್ಯಕ್ಟ್ ರೆಫರ್ ಮಾಡ್ಬೋದು, ಹೇಗೆ ಡೌನ್ಲೋಡ್ ಮಾಡ್ಬೋದು ಅಂತ. ಹಾಗೆ ಅದರದ್ದು ಲಿಂಕನ್ನು ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಹಾಗೆ ನಾನು ಉಳಿದ ವಿಡಿಯೋ ಯಾವ್ಯಾವ ಬುಕ್ಸ್ ರೆಫರ್ ಮಾಡಬೇಕು, ಪ್ರಿಲಿಮ್ಸ್ಗೆ ಯಾವುದು, ಮೇನ್ಸ್ಗೆ ಯಾವುದು ಅದನ್ನು ಕೂಡ ಕೊಟ್ಟಿದ್ದೇನೆ. ಈಗ ಹಾಗಿದ್ರೆ ಇವತ್ತು ನಾನು ಇಂಡಿಯನ್ ಪೀನಲ್ ಕೋಡ್ ಒಂದು ಬೇರ್ ಆ್ಯಕ್ಟನ್ನ ತೊಗೊಂಡು ಡೆಫಿನೇಷನ್ಸನ್ನು ಹೇಗೆ ನಾವು ನೋಟ್ಸ್ ಥರ ಮಾಡ್ಕೊಳ್ಬೋದು ಅದನ್ನು ತೋರಿಸ್ಕೊಡ್ತಿದ್ದೇನೆ. ನೋಡೋಣ ಬನ್ನಿ. ಹಾಗಿದ್ರೆ ಇಂಡಿಯಾ ಕೋಡ್ ವೆಬ್ಸೈಟನ್ನು ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗಿದ್ರೆ ಟೈಪ್ ಮಾಡೋಣ. ಇದನ್ನು ಹೇಗೆ ಯೂಸ್ ಮಾಡೋದು ಈ ವೆಬ್ಸೈಟನ್ನು ಅಂತ ಇನ್ನೊಂದು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ಚೆಕ್ ಮಾಡಿ ನೀವು. ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ವೆಬ್ಸೈಟು. ಅದು ನೀವು PC ಅಥವಾ ಲ್ಯಾಪ್ಟಾಪಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ್ರೆ ಅದಷ್ಟು ಬೆಸ್ಟ್ ವಿಧಾನ ನನಗೆ ಅನಿಸೋ ಪ್ರಕಾರ. ಅಷ್ಟು ಒಳ್ಳೆ ಬೆಸ್ಟ್ ವಿಧಾನ ಅದು. ಮತ್ತು ಲಾ ಸ್ಟೂಡೆಂಟ್ಸ್ ಕೂಡ ಈಗಲಿಂದನೇ ನೀವು ಸಬ್ಜೆಕ್ಟ್ ವೈಸ್ ಓದ್ಕೊಳ್ಳೇಬೇಕು. ಟೆಕ್ಸ್ಟ್ ಬುಕ್ ಓದ್ತೀರಿ, ಅದ್ರ ಜೊತೆ ಬೇರೆ ಆ್ಯಕ್ಟ್ ಕೂಡ ಹೀಗೆ ಓದ್ತಾ ನೋಟ್ಸ್ ಅಂತ ಒಂದು ಸಪ್ರೇಟ್ ಮಾಡ್ತಾ ಇಟ್ಕೊಂಡು ಹೋದರೆ ನಿಮಗೆ ಅದು ಲೈಫ್ ಲಾಂಗ್ ರೆಫರೆನ್ಸ್ ಆಗುತ್ತೆ. ಈ ಇಂಡಿಯನ್ ಪೀನಲ್ ಕೋಡ್, CPC, CRPC ಅದೆಲ್ಲದೂ ಕೂಡ ನೀವು ಮಾಡ್ಕೊಂಡಿರೋ ನೋಟ್ಸು ಖಂಡಿತವಾಗ್ಲೂ ನಿಮಗೆ ಅವಶ್ಯಕವಾದ ಟೈಮಿಗೆ ಹೆಲ್ಪಿಗೆ ಬರುತ್ತೆ, ಪ್ರಾಕ್ಟಿಕಲ್ ಲೈಫಲ್ಲಿ ಕೂಡ ಮತ್ತು ಎಕ್ಸಾಮಲ್ಲಿ ಕೂಡ. ನೋಡಿ, ಈಗ IPC ನಾನು PDF ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೇನೆ. 120 ಪೇಜಸ್ ಇರುವಂಥ PDF ಡಾಕ್ಯುಮೆಂಟು ಒಂದು ಡೌನ್ಲೋಡ್ ಆಯಿತು. ಝೂಮ್ ಮಾಡಿ. ಇದು ನಮಗೆ ಒಂದು ಇಂಡೆಕ್ಸ್ ತೋರಿಸ್ಕೊಡತ್ತೆ. ಇವತ್ತು ನಾನು ಕೇವಲ ಒಂದು ಡೆಫಿನೇಷನ್ಸ್ ಸೆಕ್ಷನ್ ಇರುತ್ತಲ್ಲ, ಅಥವಾ ಜನರಲ್ ಎಕ್ಸ್ಪ್ಲನೇಷನ್ ಅಂತ ಇಂಡಿಯನ್ ಪೀನಲ್ ಕೊಟ್ಟಿದ್ದಾರೆ. ಡೆಫಿನೇಷನ್ಸ್ ಸಪ್ರೇಟಾಗಿ ಸೆಕ್ಷನ್ ಕೊಟ್ಟಿಲ್ಲ. ಕೆಲವೊಂದು 6 ಡೆಫಿನೇಷನ್ 6ಇಂದ 52A ತನಕ ಡೆಫಿನೇಷನ್ಸನ್ನೇ ಕೊಟ್ಟಿದ್ದಾರೆ. ಸೊ ಯಾವುದ್ಯಾವುದು ಅದನ್ನು ಹೇಗೆ ಇದು ಮಾಡ್ಕೊಳ್ಬೋದು ಅಂತ ಒಂದು ತೋರಿಸ್ಕೊಡ್ತೇನೆ. ಇಂಡಿಯನ್ ಪೀನಲ್ ಕೋಡ್ ಒಂದು ರೆಫರೆನ್ಸ್ ಮಾತ್ರ, ಹಾಗೆ ನೀವು ಬೇರೆ ಎಲ್ಲ ಆ್ಯಕ್ಟ್ಗಳಿಗೂ ಇದೇ ಥರ ಮಾಡ್ಕೊಳ್ಬೋದು. ಒಂದು ವರ್ಡ್ ಪೇಜ್ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ MS ವರ್ಡಲ್ಲಿ. ಸೊ ನಾನು Alt Tab ಪ್ರೆಸ್ ಮಾಡಿ ಆಚೆಯಿಂದ ಈಚೆ ಶಿಫ್ಟ್ ಆಗ್ತಾ ಇರ್ತೇನೆ. ಸೊ ನೋಡಿ, ಡೆಫಿನೇಷನ್ಸ್ ಯಾವಾಗಲೂ ನಾನು ಪ್ರಿಫರ್ ಮಾಡೋದು ಒಂದು ಟೇಬಲ್ ಡ್ರಾ ಮಾಡ್ಕೊಳ್ಳೋಣ. ಟೇಬಲ್, ಈಗ ನಮ್ಗೆ ಏನೇನು ಬೇಕಾಗ್ಬೋದು, ಒಂದು ಟೇಬಲ್ ಯಾವ ಥರ ಕಾಲಮ್ಸ್ ಬೇಕಾಗ್ಬೋದು. ಒಂದು ಸೀರಿಯಲ್ ನಂಬರ್ ಬೇಕು, ಇನ್ನೊಂದು ಸೆಕ್ಷನ್ ಯಾವುದು ಅಂತ ಬೇಕು, ಇನ್ನೊಂದು ಟರ್ಮ್ಸ್ ಯಾವ ಟರ್ಮ್ಸ್ ಅಂತ, ಇನ್ನೊಂದು ಎಕ್ಸ್ಪ್ಲನೇಷನು. ಹಾಗಿದ್ರೆ ಸದ್ಯಕ್ಕೆ ಒಂದು 4 ಕಾಲಮ್ ಮಾಡ್ಕೊಳ್ಳೋಣ. ನಮ್ಗೆ ಬೇಕಾದಾಗೆ ರೋ ಮತ್ತು ಕಾಲಮ್ ವಿಡ್ತ್ ಅಡ್ಜಸ್ಟ್ ಮಾಡಿಕೊಂಡು ಫಸ್ಟ್ ಒನ್ನು ಸೀರಿಯಲ್ ನಂಬರ್, ನೆಕ್ಸ್ಟ್ ಕಾಲಮ್ಮು ಅಬೌಟ್ ಸೆಕ್ಷನ್, ಯಾವ ಸೆಕ್ಷನ್ ಬಗ್ಗೆ ನಾವು ಹೇಳ್ತಿದ್ದೇವೆ ಅಂತ, ನೆಕ್ಸ್ಟು ಟರ್ಮ್ಸ್, ಆ ಡೆಫಿನೇಷನ್ ಟರ್ಮ್ ಯಾವುದು ಅಂತ ಅದು, ಆ್ಯಂಡ್ ನೆಕ್ಸ್ಟ್ ಒನ್ ಲಾಸ್ಟ್ ಪಾಯಿಂಟ್ಸ್ ಅಥವಾ ಇಂಗ್ರೀಡಿಯೆಂಟ್ಸ್. ನೀವೇನು ಬೇಕೋ ನಿಮ್ಗೆ ಹೇಗೆ ಬೇಕೋ ಹಾಗೆ ರೆಫರ್ ಮಾಡ್ಕೊಳ್ಳಿ. ಇದು ಯಾವುದು ಇಂಡಿಯನ್ ಪೀನಲ್ ಕೋಡಲ್ಲಿ ಜನರಲ್ ಒಂದು ರೆಫರೆನ್ಸ್ ಹೇಳ್ತಿದ್ದಾನೆ.
ಈಗ ನೀವು ಹೇಗೆ ಮಾಡ್ಕೊಳ್ತೀರಿ ಇಂಡಿಯನ್ ಪೀನಲ್ ಕೋಡು? ಇವತ್ತಿಗೆ ನಾನು ಸಿಮಿಲರ್ ಇರುವಂತಹ ಡೆಫಿನೇಷನ್ಸ್ ಯಾವ್ದ್ಯಾವುದು, ಈಗ ಒಂದು ಮೆನ್ಸ್ರಿಯ ಮನುಷ್ಯನ ಒಂದು ಬುದ್ಧಿಯ ಮೇಲೆ ಬೇರೆ ಬೇರೆ ಥರ ವರ್ಡ್ಸ್ ಡಿಫೈನ್ ಮಾಡಿದ್ದಾರೆ IPCಯಲ್ಲಿ. ಹಾಗೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ನೋಡಿ, ಸೆಕ್ಷನ್ 24 ಡಿಸ್ಆನೆಸ್ಟ್ಲಿ ಅಂತ ಒಂದಿದೆ, ಆಮೇಲೆ ಫ್ರಾಡ್ಯುಲೆಂಟ್ಲಿ ಅಂತ ಇದೆ, ಆಮೇಲೆ ರೀಸನ್ ಟು ಬಿಲೀವ್, ಇದು ಕೂಡ ಒಂದು ಮನುಷ್ಯನ ಒಂದು ಮಾನಸಿಕ ಸ್ಥಿತಿ ಹೇಗೆ ಅಂತ ಒಂದು ಡಿಫೈನ್ ಮಾಡುವಂತಹ ಇದು. ಅದು ಬಿಟ್ಟು ವಾಲಂಟರಿಲಿ ಇದು ಕೂಡ ಆಗತ್ತೆ, ಆಮೇಲೆ ಗುಡ್ ಫೇತ್ ಇದು ಕೂಡ ಒನ್ ಆಫ್ ದಿ ಡೆಫಿನಿಷನ್. ಸೊ ನಾನು ಇದೆಲ್ಲದೂ ಕೂಡ ಒಂದು ಇಂಡೆಕ್ಸ್ ಒಂದ್ಸಲ ನೀವು ರೆಫರ್ ಮಾಡಿದರೆ, ಒಂದ್ಸಲ ಹೀಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ ಯಾವ್ದ್ಯಾವ್ದಿದೆ ಅಂತ ಹೇಳಿ ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಕೂಡಲೇ ಅಂದಾಜಾಗತ್ತೆ. ಹಾಗಿದ್ರೆ ಫಸ್ಟ್ ನಾವು ಫ್ರಾಡ್ಯುಲೆಂಟ್ಲಿ ಅಂತ ನೋಡೋಣ ಯಾವುದಂತ. ಫ್ರಾಡ್ಯುಲೆಂಟ್ಲಿ ಅಂತ ಸೆಕ್ಷನ್ 25 ಅಂತ ಇದೆ. PDF ಇಂದ ನೀವು ಡೈರೆಕ್ಟ್ ಕಾಪಿ ಮಾಡ್ಬೋದು, ಆದರೆ ಕೆಲವು ಸಲ ಕಾಪಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲ PDF ಡಾಕ್ಯುಮೆಂಟಲ್ಲಿ ಕೆಲವೊಂದು ಸಲ ಅದು ಕಾಪಿ ಮತ್ತು ಪೇಸ್ಟಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ PDF ಇಂದ, ಅದು ಪ್ಯಾರಾಗ್ರಾಫ್ ವೈಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬದಲು ನಾನು ಡೈರೆಕ್ಟು ಆನ್ಲೈನ್ ಇದರಲ್ಲಿ ಕಾಪಿ ಮಾಡ್ತೇನೆ. ಸೆಕ್ಷನ್ 25 ನೋಡೋಣ. ಇಲ್ಲಿ ಫ್ರಾಡ್ಯುಲೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತನಕ ನಾವು ಸೀರಿಯಲ್ ನಂಬರ್ 1 ಸೆಕ್ಷನ್ 25 ಟರ್ಮ್ ಯಾವುದು? ಫ್ರಾಡ್ಯುಲೆಂಟ್ಲಿ. ಈಗ ಇದನ್ನು ಹೇಗೆ ನಾವು ಮಾಡ್ಕೊಳ್ಳೋಣ ನೋಡಿ. ಅ ಪರ್ಸನ್ ಈಸ್ ಸೆಡ್ ಟು ಡೂ ಅ ಥಿಂಗ್ ಫ್ರಾಡ್ಯುಲೆಂಟ್ಲಿ ಇಫ್ ಹಿ ಡಸ್ ದ್ಯಾಟ್ ಥಿಂಗ್ ವಿತ್ ಇಂಟೆಂಟ್ ಟು ಡಿಫ್ರಾಡ್ ಬಟ್ ನಾಟ್ ಅದರ್ವೈಸ್. ಕಂಟ್ರೋಲ್ C ಮಾಡಿ, ಆಲ್ ಟ್ಯಾಬ್ ಮಾಡಿ, ಆವಾಗ ಡೈರೆಕ್ಟ್ MS ವರ್ಡಿಗೆ ಹೋಗುತ್ತೆ. ಕಂಟ್ರೋಲ್ V ಪೇಸ್ಟ್ ಆಯಿತು. ನಿಮಗೆ ಅದೇ ಈಗ ಫಾಂಟ್ ಬೇಕಂದರೆ ಕಂಟ್ರೋಲ್ T ಅಂತ ಕೂಡಲೇ ಒತ್ತಿದ್ರೆ ಆಯಿತು, ಅದೇ ಫಾಂಟಿಗೆ ಸೆಟ್ ಆಗುತ್ತೆ. ಈಗ ನೋಡಿ, ನಾವು ಇದನ್ನು ಹೀಗೆ ಡೈರೆಕ್ಟ್ ಕಾಪಿ ಮಾಡಿದ್ದೇವೆ. ಇದನ್ನು ಹೇಗೆ ಡಿವೈಡ್ ಮಾಡ್ಕೊಳ್ತೀರಿ? ಸಿ ಅ ಪರ್ಸನ್ ಅಂತ ಹೇಳಿ ಇದು ಒಂದು ಫ್ರೇಸ್, ಎಂಟರ್ ಕೊಡಿ. ಈ ಸೆಟ್ ಟು ಡೂ ಅ ಥಿಂಗ್ ಫ್ರಾಡ್ಯುಲೆಂಟ್ಲಿ, ಇಲ್ಲಿಗೆ ಒಂದು ಫ್ರೇಸ್ ಮಾಡ್ಕೊಳ್ಳೋಣ. ಇಫ್ ಹಿ ಡಸ್ ದ್ಯಾಟ್ ಥಿಂಗ್, ಓಕೆ, ಇದು ಒಂದು ಫ್ರೇಸು. ವಿತ್ ಇಂಟೆಂಟ್ ಟು ಡಿಫ್ರಾಡ್, ಇಲ್ಲಿ ತನಕ, ಬಟ್ ನಾಟ್ ಅದರ್ವೈಸ್. ಇದನ್ನು ನಾವು ಹೀಗೆ ಜಸ್ಟ್ ಡಿವೈಡ್ ಮಾಡಿದ್ದೇವೆ ಡಿಫ್ರೆಂಟ್ ಫ್ರೇಸಸ್ ತನಕ, ಕೆಲವೊಂದು ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಹಾಗಿದ್ರೆ ಏನಂತ ತಿಳ್ಕೊಳ್ಬೋದು? ಫ್ರಾಡ್ಯುಲೆಂಟ್ಲಿ ಅಂದರೆ ಏನು? ಈ ಸೆಟ್ ಟು ಡೂ ಅ ಥಿಂಗ್ ಫ್ರಾಡ್ಯುಲೆಂಟ್ಲಿ, ಅದು ಬೇಕಾದರೆ ಡಿಲೀಟ್ ಮಾಡ್ಕೊಳ್ಳೋಣ. ಯಾವಾಗ ಫ್ರಾಡ್ಯುಲೆಂಟ್ಲಿ ಅಂತ ಆಗತ್ತೆ ಅಂದರೆ ಇಫ್ ಇಟ್ ಡಸ್ ದ್ಯಾಟ್ ಥಿಂಗ್ ಅಂತ ಹೇಳಿ ಒಂದಾಗತ್ತೆ. ವಿತ್ ಇಂಟೆಂಟ್ ಟು ಡಿಫ್ರಾಡ್ ಇದು ಇಂಪಾರ್ಟೆಂಟ್. ಸೊ ಇದನ್ನು ಬೋಲ್ಡ್ ಮಾಡೋಣ. ಕಂಟ್ರೋಲ್ B ಅಂತ ಮಾಡಿದರೆ ಬೋಲ್ಡ್ ಆಗುತ್ತೆ. ವಿತ್ ಇಂಟೆಂಟ್ ಟು ಡಿಫ್ರಾಡ್ ಆ್ಯಂಡ್ ಬಟ್ ನಾಟ್ ಅದರ್ವೈಸ್, ಇದು ಬಹುಶಃ ಅಂಥ ಇಂಪಾರ್ಟೆಂಟ್ ಇದಲ್ಲ, ಅದು ಬರೆದಿದ್ದಾನೆ ಇಲ್ಲಿ. ಸೊ ವಿತ್ ಇಂಟೆಂಟ್ ಟು, ಆ ಇಂಟೆನ್ಷನ್ ಇರಬೇಕು ಮೇನ್. ಇದು ಯಾವುದು ಹಾಗಿದ್ರೆ ಇಲ್ಲಿದು ಒಂದು ವರ್ಡ್ ವಿತ್ ಇಂಟೆಂಟ್ ಟು ಡಿಫ್ರಾಡ್. ಓಕೆ, ಹಾಗೆ ಮತ್ತೆ ಯಾವ ಫ್ರೇಸ್ ಇತ್ತು? ಡಿಸ್ಆನೆಸ್ಟ್ಲಿ ಅಂತ ಇತ್ತು, ಅದು ಸೆಕ್ಷನ್ 24ಅಲ್ಲಿದೆ ಆಲ್ರೆಡಿ. ಸೊ ನಮಗೆ ಈಗ ಏನು ಮಾಡಬೇಕು? ವರ್ಡಲ್ಲಿ ಬೆನಿಫಿಟ್ ಏನಂದರೆ ನಾವು ಈಗ ಬರೆದ್ರೆ ಮತ್ತು ಮೇಲೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕ್ರೊನಾಲಜಿಕಲಿ ಬೇಕು ಅಂತ ಒಂದು ಹಾಗೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಇಲ್ಲಿ ನಾವು ಡೈರೆಕ್ಟ್ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಇರುತ್ತೆ. ಇನ್ಸರ್ಟ್ ರೋಸ್ ಅಬವ್ ಅಂತ ಮಾಡಿದ್ರೆ ಇಲ್ಲೊಂದು ರೋಸ್ ಆಲ್ರೆಡಿ ಆಗುತ್ತೆ. ಈಗ ನಂಬರ್ ಚೇಂಜ್ ಮಾಡಬೇಕು ಹೇಳೋದಕ್ಕೆ ಪದೇ ಪದೇ ಟೈಪ್ ಮಾಡಬೇಕು ಅಂತ ಅಲ್ಲ, ಅದ್ರ ಬದಲು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡಿ ಎಲ್ಲ ಯಾವ್ಯಾವುದು ರೋಸ್ ಸೆಲೆಕ್ಟ್ ಮಾಡಬೇಕು. ನಮಗೆ ಇಲ್ಲಿ ಸೀರಿಯಲ್ ನಂಬರ್ ಅನ್ನೋ ಒಂದು ರೋಲ್ ಸೆಲೆಕ್ಟ್ ಇದೆಯಲ್ಲ, ಅದರಲ್ಲಿ ನಂಬರಿಂಗ್ ಅಂತ ಒಂದು ಏನು ಆಪ್ಷನ್ ಇದೆ ಅದಕ್ಕೆ ಕ್ಲಿಕ್ ಮಾಡಿದರೆ ತಾನೇ ಅದು ನಂಬರ್ ಆಗುತ್ತೆ 1 2 3 4 ಅಂತ. ಸೊ ಈಗ ನಾವು ಯಾವುದು ಬೇಕಿದ್ರೂ ಎಲ್ಲಿ ರೋ ಬೇಕಾದರೂ ಆ್ಯಡ್ ಮಾಡ್ಬೋದು, ಕಾಲಮ್ ಆ್ಯಡ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ದಿ ಬೆನಿಫಿಟ್ ಆಫ್ ಡೂಯಿಂಗ್ ಇಟ್ ಇನ್ ಮೈಕ್ರೋಸಾಫ್ಟ್ ವರ್ಡ್. ಹಾಗೆ ಸೆಕ್ಷನ್ 24 ಏನು ಹೇಳುತ್ತೆ? ಅದು ಡಿಸ್ಆನೆಸ್ಟ್ಲಿ. ಡಿಸ್ಆನೆಸ್ಟ್ಲಿ ಏನು ಹೇಳುತ್ತೆ? ಇದನ್ನು ಕಾಪಿ ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ ಏನು ಓದೋದು ಅಂತ. ಕಂಟ್ರೋಲ್ C, ಕಂಟ್ರೋಲ್ V, ಕಂಟ್ರೋಲ್ T ಅಂತ ಮಾಡಿದರೆ ಆಯಿತು. ಏನಿದು ಹಾಗಿದೆ? ಈಗ ಇದನ್ನು ಹೇಗೆ ಡಿವೈಡ್ ಮಾಡ್ಕೊಳ್ಳೋಣ? ಹೂಎವರ್ ಡಸ್ ಎನಿಥಿಂಗ್, ಓಕೆ, ಇದು ಇಲ್ಲಿ ತನಕ ಒಂದು ಫ್ರೇಸ್ ಅಂತ ತಿಳ್ಕೊಳ್ಳೋಣ. ವಿತ್ ದಿ ಇಂಟೆನ್ಷನ್ ಆಫ್ ರಾಂಗ್ಫುಲ್ ಗೇನ್ ಟು ಒನ್ ಪರ್ಸನ್ ಆರ್ ರಾಂಗ್ಫುಲ್ ಲಾಸ್ ಟು ಅನದರ್ ಪರ್ಸನ್, ಇಲ್ಲಿ ತನಕ ಒಂದು ಫ್ರೇಸು, ಅದನ್ನು ಇದು ಮಾಡ್ಕೊಳ್ಳೋಣ. ಈ ಸೆಟ್ ಟು ಡೂ ದ್ಯಾಟ್ ಥಿಂಗ್ ಡಿಸ್ಆನೆಸ್ಟ್ಲಿ.
ಸೊ ಇದು ಇಂಪಾರ್ಟೆಂಟ್ ವಿತ್ ಇಂಟೆನ್ಷನ್ ಇದನ್ನು ಕಂಟ್ರೋಲ್ ಬಿ ಮಾಡಿಕೊಂಡು ಆಫ್ ಕಾಸಿಂಗ್ ರಾಂಗ್ಫುಲ್ ಗೇನ್ ಆರ್ ರಾಂಗ್ಫುಲ್ ಲಾಸ್ ಟು ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅದನ್ನು ಅವಶ್ಯಕತೆನ ವಿ ಕ್ಯಾನ್ ಇಂಪ್ಲೈ ಇಟ್. ಸೊ ನಾವು ಅದನ್ನು ರಾಂಗ್ಫುಲ್ ಗೇನ್ ಆರ್ ರಾಂಗ್ಫುಲ್ ಲಾಸ್ ಡಿಲೀಟ್ ಮಾಡ್ಕೊಂಡು ಬೇಕಾದ್ರೆ ಇಂಪಾರ್ಟೆಂಟ್ ಅದಷ್ಟೇ ಬರ್ಕೊಳ್ಳೋಣ. ಹೂಎವರ್ ಡಸ್ ಎನಿಥಿಂಗ್ ಇದನ್ನು ನಾವು ಹೀಗೆ ಎಂಟರ್ ಒತ್ತಿದ್ದಕ್ಕೆ ಡೈರೆಕ್ಟ್ ಬುಲೆಟ್ ಹಾಕ್ಬೋದು, ಬುಲೆಟ್ ಆ್ಯಡ್ ಮಾಡ್ಬೋದು, ಆವಾಗ ತಾನೇ ಹೀಗೆ ಆಗುತ್ತೆ ನೋಡಿ. ಸೊ ಹೂಎವರ್ ಡಸ್ ಎನಿಥಿಂಗ್ ವಿತ್ ಇಂಟೆನ್ಷನ್ ಆಫ್ ಕಾಸಿಂಗ್ ರಾಂಗ್ಫುಲ್ ಗೇನ್ ಆರ್ ರಾಂಗ್ಫುಲ್ ಲಾಸ್ ಇದು ಇಂಪಾರ್ಟೆಂಟ್. ಉಳಿದಿದ್ದ ಶಬ್ದ ನೀವು ಬರ್ಕೊಳ್ತಿರೋ ಬಿಟ್ಕೊಳ್ತಿರೋ ಅದು ನಿಮ್ಮ ಒಂದು ಕನ್ವೀನಿಯನ್ಸ್ ಪ್ರಕಾರ. ನಿಮ್ಗೆ ಒಂದೇ ವರ್ಡ್ ಅರ್ಥ ಆಗೋದಿಲ್ಲ ಅಂತ ಇದ್ದರೆ ಎಂಟೈರ್ ಡೆಫಿನೇಷನ್ ಬರ್ಕೊಂಡು ಹೀಗೆ ಡಿವೈಡ್ ಮಾಡ್ಕೊಳ್ಳಿ. ಅಥವಾ ಈ ಥರ ಕೇವಲ ಇದು ಕೂಡ ಆ್ಯಕ್ಚುಲಿ ಹೂಎವರ್ ಡಸ್ ಎನಿಥಿಂಗ್ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಇಂಟೆನ್ಷನ್ ಆಫ್ ರಾಂಗ್ಫುಲ್ ಲಾಸ್ ಆರ್ ರಾಂಗ್ಫುಲ್ ಗೇನ್ ಅದು ಇಂಪಾರ್ಟೆಂಟು. ಇದು ಈ ಒಂದು ಸೆಕೆಂಡ್ ಇದೇನು ಉಂಟಲ್ಲ, ಸೊ ಇದಕ್ಕೆ ನೀವು ಕಲರ್ ಕೂಡ ಮಾಡ್ಕೊಳ್ಬೋದು ಅಥವಾ ಬೇರೆ ಫಾಂಟಲ್ಲಿ ಚೇಂಜ್ ಮಾಡ್ಕೊಳ್ಬೋದು, ಗ್ರೀನ್ ಮಾಡ್ಕೊಳ್ಬೋದು, ಬ್ಯಾಕ್ಗ್ರೌಂಡ್ ಕಲರ್ ಆ್ಯಡ್ ಮಾಡ್ಬೋದು. ಆವಾಗ ನಿಮಗೆ ಕೂಡಲೇ ಒಂದು ರೆಫರೆನ್ಸ್ ಸಿಗತ್ತೆ. ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಈಗ ಇದು ಲೈಟ್ ಫಾಂಟ್ ಆಯಿತು, ಅದಕ್ಕೆ ನಾನು ಸ್ವಲ್ಪ ಡಾರ್ಕ್ ಫಾಂಟಲ್ಲಿ ವೈಟಲ್ಲಿ ಮಾಡಿದರೆ ಆವಾಗ ಇನ್ನೂ ಕಾಣುತ್ತೆ, ಎದ್ದು ಕಾಣುತ್ತೆ. ಸೊ ಇದು ಇಂಪಾರ್ಟೆಂಟು. ಹಾಗೆ ಪ್ರತಿಯೊಂದಕ್ಕೂ ಇದರಲ್ಲೇನು ಫ್ರಾಡ್ಯುಲೆಂಟ್ಲಿ ಇಂಟೆಂಟ್ ಟು ಡಿಫ್ರಾಡ್ ಹಾಗೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವುದು ನಾವು ಬೇರೆ ಪ್ರಕಾರ ನೋಡಿದಾಗ ರೀಸನ್ ಟು ಬಿಲೀವ್ ಅಂತ ಒಂದಿದೆ, ಅದು ಸೆಕ್ಷನ್ 26 26 ರೀಸನ್ ಟು ಬಿಲೀವ್ 26 ನೋಡೋಣ. 25 26 ಕಾಪಿ ಮಾಡೋಣ ಇದನ್ನು. ಇಲ್ಲಿ ಪೇಸ್ಟ್ ಕಂಟ್ರೋಲ್ ವಿ ಕಂಟ್ರೋಲ್ ಟಿ ಮಾಡಿದರೆ ಅದು ಅದೇ ಒಂದು ಫಾಂಟಿಗೆ ಸೆಟ್ ಆಗುತ್ತೆ. ಇಲ್ಲಿ ಹೇಗೆ ಮಾಡೋಣ, ಡಿವೈಡ್ ಮಾಡೋಣ. ಅ ಪರ್ಸನ್ ಇಸ್ ಸೆಡ್ ಟು ಹ್ಯಾವ್ ರೀಸನ್ ಟು ಬಿಲೀವ್ ಅ ಥಿಂಗ್, ಎಂಟರ್ ಮಾಡಿ ನೆಕ್ಸ್ಟ್ಗೆ ಹೋಗಿ ಲೈನ್ಗೆ. ಇಫ್ ಹಿ ಹ್ಯಾಸ್ ಸಫಿಷಿಯಂಟ್ ಕಾಸ್ ಟು ಬಿಲೀವ್ ದ್ಯಾಟ್ ಥಿಂಗ್ ಬಟ್ ನಾಟ್ ಅದರ್ವೈಸ್. ಹಾಗಿದ್ರೆ ಇಲ್ಲಿ ನಾವು 3 ಫ್ರೇಸನ್ನು ಇದು ಮಾಡಿದ್ವಿ, ಅದನ್ನು ಬುಲೆಟಿಂಗ್ ಮಾಡಿದರೆ ಅದು ಚೇಂಜ್ ಕೂಡ ಮಾಡ್ಕೊಳ್ಬೋದು, ತಿಕ್ ಮಾಡ್ಕೊಳ್ಬೋದು, ಆ್ಯರೋ ಮಾಡ್ಕೊಳ್ಬೋದು. ಒಂದು ಇಂಡೆಂಟೇಷನ್ನು ಸ್ವಲ್ಪ ಜಾಸ್ತಿ ಮಾಡಿದರೆ ಸರಿಯಾಗತ್ತೆ ನೋಡಿ. ಅ ಪರ್ಸನ್ ಈಸ್ ಸೆಡ್ ಟು ಹ್ಯಾವ್ ರೀಸನ್ ಟು ಬಿಲೀವ್ ಅ ಥಿಂಗ್. ಒಬ್ಬ ಒಂದು ನಂಬ್ತಾನೆ ಯಾವುದಕ್ಕೋ, ಯಾವಾಗ ನಂಬ್ತಾನೆ, ಇಫ್ ಹಿ ಹ್ಯಾಸ್ ಸಫಿಷಿಯಂಟ್ ಕಾಸ್. ಇಲ್ಲಿ ವರ್ಡ್ ಯಾವುದು ಇಂಪಾರ್ಟೆಂಟು, ಸಫಿಷಿಯಂಟ್ ಕಾಸ್. ಸೊ ಇದನ್ನು ಬೋಲ್ಡ್ ಮಾಡಿ, ಅಂಡರ್ಲೈನ್ ಮಾಡಿ, ಕಂಟ್ರೋಲ್ ಬಿ ಕಂಟ್ರೋಲ್ ಯು ಅಂತ ಮಾಡಿದರೆ ಶಾರ್ಟ್ಕಟ್ ಅದು ಬೇಗ ಆಗುತ್ತೆ ನಿಮಗೆ ನೋಟ್ಸ್ ಮಾಡ್ತಾ. ಬಟ್ ನಾಟ್ ಅದರ್ವೈಸ್. ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂಥ ಒಂದು ಇಂಪಾರ್ಟೆಂಟ್ ವರ್ಡ್ಸ್ ಅಲ್ಲ, ನೀವು ಬೇಕಿದ್ರೆ ಇಟ್ಕೊಳ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಆದರೆ ಮೇನ್ ಯಾವುದು ಇದು, ಇಫ್ ಹಿ ಹ್ಯಾಸ್ ಇದನ್ನು ಬೇಕಿದ್ರೆ ನೀವು ಫಾಂಟ್ ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು. ಆವಾಗ ನಿಮಗೆ ಸ್ವಲ್ಪ ಇದು ಇಂಪಾರ್ಟೆಂಟ್ ವರ್ಡ್ ಅಂತ ಗೊತ್ತಾಗುತ್ತೆ. ಹಾಗಾದರೆ ಈಗ ನಮಗೆ ಡಿಸಾನೆಸ್ಟ್ಲಿ, ಫ್ರಾಡ್ಯುಲೆಂಟ್ಲಿ, ರೀಸನ್ ಟು ಬಿಲೀವ್ ಅದಕ್ಕೆ ಯಾವುದಾದ್ರು ಇಂಪಾರ್ಟೆಂಟ್ ವರ್ಡ್ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಡಿಸಾನೆಸ್ಟ್ಲಿಗಾದರೆ ರಾಂಗ್ಫುಲ್ ಗೇನ್, ರಾಂಗ್ಫುಲ್ ಲಾಸ್. ಫ್ರಾಡ್ಯುಲೆಂಟ್ಲಿಗಾದರೆ ಇಂಟೆಂಟ್ ಟು ಡಿಫ್ರಾಡ್. ರೀಸನ್ ಟು ಬಿಲೀವ್ ಅಂದರೆ ಸಫಿಷಿಯಂಟ್ ಕಾಸ್ ಇರಬೇಕು ಯಾವುದೋ ಒಂದಕ್ಕೆ. ಇನ್ನು ಮತ್ತೊಂದು ಯಾವ್ದು ನೋಡಿದ್ವಿ ನಾವು, ವಾಲಂಟರಿಲಿ. ಅದು ಯಾವ ಸೆಕ್ಷನ್ನು, 39. ಹೋಗೋಣ. ವಾಲಂಟರಿಲಿ ಇದಕ್ಕೊಂದು ಇಲ್ಯುಸ್ಟ್ರೇಷನ್ ಸಹಿತ ಇದೆ. ಕಂಟ್ರೋಲ್ ಸಿ. ಇಲ್ಯುಸ್ಟ್ರೇಷನಿಗೆ ಸದ್ಯಕ್ಕೆ ಬೇಡ, ಕಂಟ್ರೋಲ್ ವಿ. ಸೆಕ್ಷನ್ ಯಾವುದು, ಸೆಕ್ಷನ್ 39 ವರ್ಡ್. ಸಪೋಸ್ ನೀವು ಇಲ್ಲಿ ಆಲ್ರೆಡಿ ಈಗ ಕೂಡಲೇ ಪೇಸ್ಟ್ ಮಾಡಿದಾಗ ಕಂಟ್ರೋಲ್ ಟಿ ಮಾಡಿದರೆ ಮಾತ್ರ ಅದು ಫಾಂಟ್ ಆಗುತ್ತೆ, ಇಲ್ಲಾಂದರೆ ಅದು ಫಾಂಟ್ ಚೇಂಜ್ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ನಿಮ್ಗೆ ಯಾವ ಫಾಂಟಿಗೆ ಬೇಕು ಅದ್ರ ಮೇಲೆ ಕರ್ಸರ್ ಇಟ್ಟು ಫಾರ್ಮೆಟ್ ಪೇಂಟರ್ ಅಂತ ಮಾಡಿ ಸೆಲೆಕ್ಟ್ ಮಾಡಿ, ಇದೊಂದು ಪೇಂಟ್ ಬ್ರಷಿಂದ ಒಂದು ಇಮೇಜ್ ಬರುತ್ತೆ, ಅದನ್ನು ಇಟ್ಕೊಂಡು ಡ್ರ್ಯಾಗ್ ಮಾಡಿ ಎಂಟೈರ್ ಎಲ್ಲಿಗೆ ಬೇಕು. ಆವಾಗ
ನ್ಯಾಚುರಲಿ ಅದೇ ಫಾಂಟಿಗಾಗತ್ತೆ. ಇದು ಯಾಕೆಂದರೆ ಬುಲೆಟ್ ಆಲ್ರೆಡಿ ಇಲ್ಲಿ ಸೆಟ್ ಆಗಿರೋದಕ್ಕೆ ಇಲ್ಲೂ ಕೂಡ ಬುಲೆಟ್ ಬಂತು. ನಾವು ಅದನ್ನು ಈಗ ತೆಗಿಬೋದು ಬ್ಯಾಕ್ ಸ್ಪೇಸ್ ಕೊಟ್ಟು. ಓಕೆ, ಈಗ ವಾಲಂಟರಿ ಇದನ್ನು ಫ್ರೇಸ್ ವೈಸ್ ಡಿವೈಡ್ ಮಾಡ್ಕೊಳ್ಳೋಣ. ಅ ಪರ್ಸನ್ ಈಸ್ ಸೆಟ್ ಟು ಕಾಸ್ ಆ್ಯನ್ ಎಫೆಕ್ಟ್ ವಾಲಂಟರಿಲಿ, ಇದು ಒಂದು ಫ್ರೇಸ್. ಇಲ್ಲಿಗೆ ಡಿವೈಡ್ ಮಾಡೋಣ. ವೆನ್ ಹಿ ಕಾಸಸ್ ಇಟ್ ಬೈ ಮೀನ್ಸ್, ಓಕೆ, ಇದು ಒಂದು. ವೇರ್ ಬೈ ಹಿ ಇಂಟೆಂಡೆಡ್ ಟು ಕಾಸ್ ಇಟ್ or by means which at the time of employing those means he knew or had reason to believe to be likely to cause it. ಇದೊಂದು ಎಂಟೈರ್ ಒಂದು ದೊಡ್ಡದು ಒಂದು ಫ್ರೇಸ್. ಇದನ್ನು ಹೇಗೆ ಇದು ಮಾಡ್ಕೊಳ್ಳೋಣ ನೋಡಿ. ವೇರ್ ಹಿ ಕಾಸಸ್ ಇಟ್ ಅಂತ ಹೇಳಿ ಇಲ್ಲಿ ತನಕ ಒಂದು ಡಿವೈಡ್ ಆಯಿತಾ. ಬೈ ಮೀನ್ಸ್ ವೇರ್ ಬೈ ಹಿ ಇಂಟೆಂಡೆಡ್ ಟು ಕಾಸ್ ಇಟ್, ಇದು ಒಂದು ಫ್ರೇಸ್. ಅಥವಾ ಆರ್ ಬೈ ಮೀನ್ಸ್ ವಿಚ್ ಅಟ್ ದಿ ಟೈಮ್ ಆಫ್ ಎಂಪ್ಲಾಯಿಂಗ್ ದೋಸ್ ಮೀನ್ಸ್ ಹಿ ನ್ಯೂ, ಇದು ಒಂದು. ಇದರದ್ದೇ ಸಬ್ ಇದು ಯಾವುದು, ಆರ್ ಹ್ಯಾಡ್ ರೀಸನ್ ಟು ಬಿಲೀವ್ ಟು ಬಿ ಲೈಕ್ಲಿ ಟು ಕಾಸ್ ಇಟ್. ಹಾಗಿದ್ರೆ ಯಾವುದು, ಇಲ್ಲಿ ಮೀನ್ಸ್ ಮತ್ತು ಇಲ್ಲಿ ಮೀನ್ಸ್ ಅಂತ ಎರಡಿದೆಲ್ಲ, ಇದು ಎರಡು, ಅದರದ್ದು ಸಬ್ ಇದು. ಹೇಗೆ ವಾಲಂಟರಿಲಿ ಹೇಗೆ ಮಾಡ್ತಾನೆ, ಇದು ಬೈ ಮೀನ್ಸ್ ಎರಡು ಥರ ಉಂಟು. ಒಂದು ಇಂಟೆನ್ಷನ್ ಇದೆ, ಕಂಟ್ರೋಲ್ ಯು, ಆರ್ ಹಿ ನ್ಯೂ ಆರ್ ಹ್ಯಾಡ್ ರೀಸನ್ ಟು ಬಿಲೀವ್. ಸೊ ನಾವಿಲ್ಲಿ ಏನು ಅರ್ಥ ಮಾಡ್ಕೊಳ್ಬೋದು, ಎಲ್ಲದೂ ಬೇರೆ ಬೇರೆ ಅರ್ಥ ಉಂಟು. ಇಂಟೆನ್ಷನ್ ಅಂದರೆ ಬೇರೆ, ನಾಲೆಜ್ ಅಂದರೆ ಬೇರೆ, ರೀಸನ್ ಟು ಬಿಲೀವ್ ಅಂದರೆ ಬೇರೆ. ಹಾಗಿದ್ರೇ ಬೇರೆ ಬೇರೆ ಅರ್ಥ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟೇ ಸಾಕಾಗೋದಿಲ್ಲ. ಆರ್ ರೀಸನ್ ಟು ಬಿಲೀವ್ ಟು ಬಿ ಲೈಕ್ಲಿ ಟು ಕಾಸ್ ಇಟ್, ಇಲ್ಲಿ ಆರ್ ಅಂತ ಬರುತ್ತಲ್ಲ, ಇದು ಇದರ ಸಬ್ ಪ್ರಾವಿಷನ್ನು. ಸೊ ಇದು ಆರ್ ಅಂತ ಬೇಕಿದ್ರೆ ಸ್ಲ್ಯಾಶ್ ಹಾಕಿ ಹೀಗಾಕಿ ಮಾಡಿ. ಇದು ಥರ್ಡ್ ಅಲ್ಲ, ಸೆಕೆಂಡ್ ಒಂದೇ ಸಬ್ ಡಿವಿಷನ್ ಆಗಿರೋದಕ್ಕೆ ಇನ್ನೊಂದು ಇಂಡೆಂಟೇಷನ್ ಕೊಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದ್ರದ್ದು ಸಬ್ ಡಿವಿಷನ್ ಅಂತ. ಸೊ ಹೀಗೆ ಮಾಡ್ಕೊಳ್ಬೋದು ನೀವು. ವಾಲಂಟರಿ ಡೆಫಿನಿಷನ್ ಹೀಗೆ ಆಯಿತು. ಅ ಪರ್ಸನ್ ಇಸ್ ಸೆಟ್ ಟು ಕಾಸ್ ಅನ್ ಎಫೆಕ್ಟ್ ವಾಲಂಟರಿಲಿ ವೆನ್ ಹಿ ಕಾಸಸ್ ಇಟ್. ಒಂದು ಇಂಟೆನ್ಷನ್, ಆ ಒಂದು ಯಾವುದು ಫ್ರೇಸ್ ಇದೆ, ಇಂಟೆನ್ಷನ್ ಇರಬೇಕು ಅಥವಾ ನಾಲೆಜ್ ಇರಬೇಕು, ನಾಲೆಜ್ ಅಥವಾ ರೀಸನ್ ಇರಬೇಕು. ಯಾವುದಕ್ಕೆ, ಬೈ ಎಂಪ್ಲಾಯಿಂಗ್ ದೋಸ್ ಮೀನ್ಸ್. ಹಾಗೆ ಮಾಡುವಾಗ, ಯಾವುದೋ ಒಂದು ಮೀನ್ಸ್ ಮಾಡುವಾಗ ಅವನಿಗೆ ಅದೆರಡು ಕಾಸಸ್ ಇರಬೇಕು ಅಂತ. ಇದು ಹಾಗೆ ಮೇಲ್ನೋಟಕ್ಕೆ ನಮಗೆ ಇದೆಲ್ಲದು ಒಂದೇ ಥರ ಕಂಡ್ರು, ಇಲಿಸ್ಟ್ರೇಷನ್ ನೋಡ್ತಾ ಹೋದಾಗ ಅದು ಬೇರೆ ಬೇರೆ ಅರ್ಥ ಕೊಡ್ತಾ ಹೋಗುತ್ತೆ. ಸೊ ಕ್ವಶನ್ಸು ಕೇಳ್ತಾರೆ MCQ ಅಲ್ಲಿ, ವೆದರ್ ಇಂಟೆನ್ಷನ್ ಶುಡ್ ಬಿ ದೇರ್ ಆರ್ ನಾಲೆಜ್ ಇಸ್ ಸಫಿಷಿಯೆಂಟ್, ಹಾಗೆಲ್ಲ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಇದು ಸಪ್ರೇಟ್, ಇದು ಮೂರೂ ಬೇಕು ಈ ವಾಲಂಟರಿಗೆ. ಆದರೆ ಇದಕ್ಕೆಲ್ಲ ಫ್ರಾಡುಲೆಂಟಿಗೆಲ್ಲ ಒಂದಿದ್ರೆ ಸಾಕು. ಹಾಗೆಲ್ಲ ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳಿಕ್ಕೆ ಬೇಕಾಗತ್ತೆ. ಓಕೆ, ಸೊ ಇನ್ನೊಂದು ನೋಡೋಣ ಮೆಂಟಲ್ ಇದಕ್ಕೆ ಸಂಬಂಧಪಟ್ಟಾಗೆ. ಗುಡ್ ಫೇತ್ ಕೂಡ ಒಂದು ಮೆನ್ಸ್ರಿ, ಅಥವಾ ವೆದರ್ ಇಂಟೆನ್ಷನ್ ಇತ್ತಾ, ಬ್ಯಾಡ್ ಫೇತ್ ಇತ್ತಾ, ಅದೆಲ್ಲ ತಿಳ್ಕೊಳ್ಳಿಕ್ಕೆ ಬೇಕಾಗತ್ತೆ. ಸೆಕ್ಷನ್ 52 ಅಲ್ಲಿ ಹೇಳ್ತಾರೆ. ಹಾಗಿದ್ರೆ ಸೆಕ್ಷನ್ 52 ನೋಡೋಣ. ಇಲ್ಲಿ ಗುಡ್ ಫೇತ್ ಅಂತ ಇದೆ, ಕಾಪಿ ಮಾಡೋಣ. ಟ್ಯಾಬ್ ಅಂತ ಓದಿದ್ರೆ ನೆಕ್ಸ್ಟ್ ರೋ ಬರುತ್ತೆ. ಸೆಕ್ಷನ್ 52 ಅಲ್ಲಿ ಯಾವ್ದು ನಾವು ನೋಡಿದ್ದು, ಗುಡ್ ಫೇತ್. ಕಂಟ್ರೋಲ್ V ಕಂಟ್ರೋಲ್ T ಮಾಡಿದರೆ ಆಯಿತು. ಗುಡ್ ಫೇತ್ ಅಂದರೆ ಏನು, ನಥಿಂಗ್ ಈಸ್ ಸೆಟ್ ಟು ಬಿ ಡನ್ ಆರ್ ಬಿಲೀವ್ಡ್ ಇನ್ ಗುಡ್ ಫೇತ್. ಎಂಟರ್ ಒತ್ತಿ. ನೆಕ್ಸ್ಟ್, ವಿಚ್ ಇಸ್ ಡನ್ ಆರ್ ಬಿಲೀವ್ಡ್ ವಿತೌಟ್ ಡ್ಯೂ ಕೇರ್ ಆ್ಯಂಡ್ ಅಟೆನ್ಷನ್. ಸೊ ಇದು ನೆಗೆಟಿವ್ ಆಗಿ ಕೊಟ್ಟಿದ್ದಾರೆ, ಹಾಗೆ ಮಾಡ್ತಿದ್ರೆ ಇದು ಹಾಗಲ್ಲ ಅಂತ ಹೇಳೋ ಥರ. ಸೊ ಮೇನ್ ಏನು ಇಂಪಾರ್ಟೆಂಟು, ಡ್ಯೂ ಕೇರ್ ಮತ್ತು ಅಟೆನ್ಷನ್ ಇದ್ದರೆ ಮಾತ್ರ ಅದು ಗುಡ್ ಫೇತ್ ಅಂತ ಹೇಳ್ತಾರೆ. ಅದಿಲ್ಲದಿದ್ದರೆ ಗುಡ್ ಫೇತ್ ಅಂತ ಅಲ್ಲ ಅಂತ ಹೇಳೋದು. ಸೊ ಇದಕ್ಕೆ ಎಂಟೈರ್ಲಿ ವರ್ಡೇ ಡಿಫ್ರೆಂಟು. ಆ ಇಂಟೆನ್ಷನ್ ಅದು ಎಲ್ಲ ಕೇಳ್ತಾ ಇಲ್ಲ ಇದರಲ್ಲಿ. ಡ್ಯೂ ಕೇರ್ ಆ್ಯಂಡ್ ಅಟೆನ್ಷನ್ ಮಸ್ಟ್ ಬಿ ದೇರ್. ಇಫ್ ಇಟ್ ಇಸ್ ನಾಟ್ ಡನ್, ಅವಾಗ ಏನು ಹೇಳ್ತಾರೆ, ಇಟ್ ಇಸ್ ನಾಟ್ ಡನ್ ಇನ್ ಗುಡ್ ಫೇತ್ ಅಂತ. ಆಯಿತಾ? ಸೊ ನಾವೀಗ 5 ಥರ ಡೆಫಿನೇಷನ್ ನೋಡಿದ್ವಿ. ಇದರಿಂದ ನಮಗೆ ಕೂಡಲೇ ಏನು ಗೊತ್ತಾಗುತ್ತೆ, ಉಳಿದಿದ್ದೆಲ್ಲ ಡಿಲೀಟ್ ಮಾಡಿಕೊಂಡ್ರೂ ಆಗುತ್ತೆ. ಅಥವಾ ಇನ್ನೊಂದು ಸಪ್ರೇಟ್ ಒಂದು ಚಿಕ್ಕದಾಗಿ ಇನ್ನೊಂದು ಇದು ಕಾಲಮ್ ಮಾಡಿಕೊಂಡು ಇನ್ನೊಂದು ಟೇಬಲ್ ಮಾಡ್ಕೊಳ್ಳೋಣ ಬೇಕಿದ್ರೆ. ಐದಿದೆ. ಇದನ್ನಷ್ಟು ಕಾಪಿ ಮಾಡ್ಕೊಳ್ಳೋಣ. ಈ ಕಾಲಮಿಂದು ಕಂಟ್ರೋಲ್ C, ಸೇಮ್ ಅದನ್ನು ಅಷ್ಟೇ ರೋ ಕಾಲಮ್ ಇರಬೇಕು, ಅಷ್ಟೇ ರೋ ಇರಬೇಕು, ಆವಾಗ ಕರೆಕ್ಟಾಗಿ ಕಾಪಿ ಆಗುತ್ತೆ. ಡಿಸ್ಆನೆಸ್ಟ್ಲಿಗೆ ಯಾವುದು ಇಂಪಾರ್ಟೆಂಟ್ ವರ್ಡು, ರಾಂಗ್ಫುಲ್ ಗೇನ್ ಆರ್ ರಾಂಗ್ಫುಲ್ ಲಾಸ್ ಇರಬೇಕು.
wrongful gain or wrongful. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಎರಡೂ ಹೇಳ್ತಾರೆ, ರಾಂಗ್ಫುಲ್ ಗೇನ್ ಅಥವಾ ರಾಂಗ್ಫುಲ್ ಲಾಸ್. ಹಾಗೆ ಆ್ಯಕ್ಟ್ ಆರ್ ಒಮಿಷನ್ ಎರಡು ಪಾಸಿಟಿವ್ ಟರ್ಮಲ್ಲೂ ಹೇಳ್ತಾರೆ, ನೆಗೆಟಿವ್ ಟರ್ಮಲ್ಲೂ ಹೇಳ್ತಾರೆ. ಸೊ ಅದೆಲ್ಲ ನೆನ್ಪಿಟ್ಕೊಂಡಿರಬೇಕು. ಇನ್ನು ಫ್ರಾಡ್ಯುಲೆಂಟ್ಲಿಗೆ ಇಂಟೆಂಟ್ ಟು ಡಿಫ್ರಾಡ್. ನೆಕ್ಸ್ಟ್ ಸಫಿಷಿಯಂಟ್ ಕಾಸ್, ರೀಸನ್ ಟು ಬಿಲೀವ್ಗೆ ಏನಿರಬೇಕು, ಮೇನ್ ಇಂಪಾರ್ಟೆಂಟ್ ವರ್ಡು ಸಫಿಷಿಯಂಟ್ ಕಾಸ್. ಇನ್ನು ವಾಲಂಟರಿಲಿಗೆ ಮೇನ್ ಆಗಿ ಏನು ಹೇಳೋದು, ಮೀನ್ಸ್ ಆಫ್ ಬೇರೆ ಬೇರೆ ಥರ ಉಂಟು. ಕೀವರ್ಡ್ಸ್ ಏನು, ಇಂಟೆಂಟ್ ಅಥವಾ ನಾಲೆಜ್, ನ್ಯೂ ಅಂತದನ್ನು ನಾನು ನಾಲೆಜ್ ಅಂತ ಮಾಡ್ಕೊಳ್ತೇನೆ. ನಾಲೆಜ್ ಆರ್ ರೀಸನ್ ಟು ಬಿಲೀವ್ ಇದೆಲ್ಲ ಬೇಕು. ಹಾಗೆ ಗುಡ್ ಫೇತ್ಗೆ ಡ್ಯೂ ಕೇರ್ ಆ್ಯಂಡ್ ಅಟೆನ್ಷನ್. ಸೊ ಈಗ ಈ 5 ಡೆಫಿನೇಷನ್ಗೆ ನಿಮಗೆ ಒಂದು 5 ಕೀವರ್ಡ್ ಸಿಕ್ತು. ಸೊ ಈ ಕೀವರ್ಡ್ಸನ್ನು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮಲ್ಲಿ ಹೀಗೆ ಕೇಳ್ಬೋದು, ಗುಡ್ ಫೇತ್ಗೆ ಏನೇನು ಇರಬೇಕು ಅಂತ ಹೇಳಿ 1 2 3 4 ರಾಂಗ್ಫುಲ್ ಗೇನ್, ಇಂಟೆಂಟ್ ಟು ಡಿಫ್ರಾಡ್ ಅದೆಲ್ಲ ಕೊಟ್ಟು ಮಧ್ಯದಲ್ಲಿ ಇದೊಂದು ಇಂಪಾರ್ಟೆಂಟ್ ಇದು ಕೂಡ ಕೊಡ್ತಾರೆ. ಆವಾಗ ನಿಮಗೆ ಸುಲಭ ಆಗುತ್ತೆ. ಸೊ ಇದು ನಿಮಗೆ ಹೇಗೆ ಒಂದು MS ವರ್ಡ್ ಅಥವಾ ಹೀಗೆ ಕಾಪಿ ಟೈಪ್ ಮಾಡಿ ಮಾಡ್ಕೊಳ್ಳೋವಂಥದ್ದು ಒಂದು ಬೆನಿಫಿಟ್. ಓಕೆ, ಇದು ನೀವು ಯಾವುದೇ ಆ್ಯಕ್ಟ್ಗೆ ಕೂಡ ಮಾಡ್ಕೊಳ್ಬೋದು, ಅಥವಾ ಲಾಸ್ಟಿಗೆ ಈ ಥರ ಶಾರ್ಟಾಗಿ ಒಂದು ಚಿಕ್ಕದು ದಿನ ರೆಫರ್ ಮಾಡುವಾಗೆ ಚೆಕ್ ಲಿಸ್ಟ್ ಥರ ಮಾಡ್ಕೊಳ್ಬೋದು. ಅದು ನಿಮಗೆ ಬಿಟ್ಟದ್ದು. ಸೊ ಇದು ಕೇವಲ ಡೆಫಿನಿಷನ್ಸ್ ಬಗ್ಗೆ. ಇನ್ನು ನಾನು ಟೈಮ್ ಲಿಮಿಟ್ ಅದ್ರ ಬಗ್ಗೆ ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೇನೆ. ಫಸ್ಟ್ ನಿಮಗೆ ಮಾಡುವಾಗ ಇದು ಕಷ್ಟ ಆಗ್ಬೋದು, ಆದರೆ ತುಂಬಾ ಈಸಿ ಆಗುತ್ತೆ. ಮತ್ತು ಎಷ್ಟು ಪ್ರಿಂಟ್ ಮಾಡ್ಕೊಳ್ಬೋದು, ಯಾವ ಫಾರ್ಮಿಗೆ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ಬೋದು, ಕೂಡಲೇ ರೆಫರ್ ಆಗುತ್ತೆ, ರೆಫರೆನ್ಸ್ ಸಿಗುತ್ತೆ ನಿಮಗೆ ಯಾವುದು ಎಲ್ಲಿ ಅಂತ ಹೇಳಿ. ಹೇಗೆ ಬೇಕಾದರೂ ಆಲ್ಟರ್ ಮಾಡ್ಬೋದು, ಯಾವ ಕಾಲಮನ್ನು ಎಲ್ಲಿ ಬೇಕಾದರೂ ಪೇಸ್ಟ್ ಮಾಡ್ಬೋದು. ಸೊ ಇದೆಲ್ಲದೂ ಕೂಡ ಈ ಒಂದು ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋರು ಇದನ್ನು ಮಾಡ್ಕೊಳ್ಬೋದು. ಸೊ ನಾನು ನಿಮಗೆ ಈ ಶಾರ್ಟ್ಕಟ್ಸ್ ಕೂಡ ಹೇಳ್ಕೊಡ್ತಿದ್ದೇನೆ. Ctrl+T Ctrl+V ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಇದೆಲ್ಲದೂ ಯೂಸ್ ಮಾಡಿಕೊಂಡು ನಿಮ್ಮ ಟೈಮನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಮನ್ನು ಕೂಡ ಒಳ್ಳೆಯದಾಗಿ ಪ್ರಿಪೇರ್ ಆಗಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಲಿಮಿಟ್ಸ್ ಇರುತ್ತೆ, ಅದನ್ನು ಹೇಗೆ ನಾವು ಮೆನ್ಷನ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.